ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ಹಾಗೂ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಯವರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ. ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿನ್ನಲ್ಲಿ ಪ್ರಬಲ, ಸೋಲು ಎಂದಿಗೂ ನಿನ್ನನ್ನು ಹಿಂಪೆಟ್ಟಿಸುವುದಿಲ್ಲ. ಅಂತಹ ಯಶಸ್ವಿ ಮಹಾಪುರುಷರ 3ನೇ ಜನ್ಮ ದಿನಾಚರಣೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಇದು ನಮ್ಮೆಲ್ಲರ ಒಂದು ಸೌಭಾಗ್ಯವೇ ಸರಿ. ಈ ಒಂದು ಕಾರ್ಯಕ್ರಮಕ್ಕೆ ಈಗ ಮಹನೀಯರನ್ನ ಸ್ವಾಗತಿಸುತ್ತಿದ್ದೇನೆ. ಅಧ್ಯಕ್ಷರು ಶ್ರೀಯುತ ಶಿವರಾಮ್ ಸರ್, STMC ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಗರ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಮಂಡಗಳಲೆ ಗಣಪತಿ ಸರ್, ಕೌನ್ಸಿಲರ್, ನಗರಸಭೆ ಸಾಗರ, ಇವರು ಕೂಡ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಡಾಕ್ಟರ್ H ಗಣಪತಿಯಪ್ಪನವರ ಹಿರಿಯ ಪುತ್ರರಾದ ಶ್ರೀಯುತ ಉಮೇಶ್ ಹಿರೇನೆಲ್ಲೂರ್, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಗಣಪತಿ ವಡ್ನಾಳ ಗ್ರಾಮ ಪಂಚಾಯತಿ ಸದಸ್ಯರು, ನಾಡಕಲಿಸಿ, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾರೆ. ಶ್ರೀಯುತ X ಬಸವರಾಜ್ ಸರ್, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಒಡೆಯನಾದಂತಹ ಪಾರ್ವತಿ ಮತ್ತು ಪರಮೇಶ್ವರರನ್ನ ನೆನಪಿಸ್ತಾ ಈ ಒಂದು ಸುಂದರವಾದಂತಹ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಾವು ಯಾರಿದ್ದು ಶತಮಾನೋತ್ಸವ ಕಾರ್ಯಕ್ರಮ ಅಂತಂದರೆ ದಿವಂಗತ ಗಣಪತಿಯಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಈ ಕಾರ್ಯಕ್ರಮವನ್ನು 100 ವರ್ಷಗಳ ಒಂದು ನೆನಪಿಗಾಗಿ, ಸವಿ ನೆನಪಿಗೋಸ್ಕರ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಈ ಒಂದು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದು ಅತ್ಯಂತ ತುಂಬ ಸಂತೋಷವಾಗಿದೆ. ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಆಗಮಿಸಬೇಕಾಗಿತ್ತು. ನಾವು ಕರೆಯನ್ನು ಕೊಟ್ಟಿದ್ವಿ. ಅವರ ಕುಟುಂಬದವರು ಕೂಡ ಇದು ಶಾಲಾ ಕಾರ್ಯಕ್ರಮ ಅಲ್ಲ, ಒಂದು ದೇಶದ ಅಥವಾ ರಾಜ್ಯದ ನಮ್ಮ ಕೂಡ ಹೇಳ್ತಾರೆ. ಎಲ್ಲ ನಮ್ಮ ಅತಿಥಿಗಳು ಈ ಒಂದು ಸಂದರ್ಭವನ್ನು ಬಳಸ್ತಾರೆ ಅಂತ ಹೇಳಿ ನಾನು ನೆನಪಿಸ್ತೇನೆ. ಬನ್ನಿ. ಹೋರಾಟದ ಹೆಜ್ಜೆ ಅನ್ನೋ ಬುಕ್ಕನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಇವತ್ತು ನಮ್ಮ ಗಣಪತಪ್ಪ ಸಾರ್ ಅವರು ಇವತ್ತು ನಮ್ಮ ಈ ತಾಲೂಕಲ್ಲ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅವರ ಹೆಸರು ಎಲ್ಲಿ ಹೋರಾಟದಿಂದ ಬಂದಂಥ ನಮ್ಮ ಗಣಪತಪ್ಪನವರು ಇವತ್ತು ನಮಗೆಲ್ಲ ಇವತ್ತೇನಾದರೂ ಭೂಮಿಯನ್ನು ಇವತ್ತು ನಾವೇನಾದರೂ ಊರಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಅವರೇ ಒಬ್ಬರು ಮುಖ್ಯ ಕಾರಣ. ಆಮೇಲೆ ಕಾಗೋಡು ಹೋರಾಟ ಅಂತ ಎಲ್ಲರೂ ಸೇರಿಕೊಂಡು ಹೋರಾಟ ಎಲ್ಲ ಮಾಡಿದರು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಗಣಪತಪ್ಪನವರು. ಇವತ್ತು ನಾವೆಲ್ಲ ಆವಾಗ ಅವ್ರು ಹೋರಾಟ ಮಾಡ್ಬೇಕಾದ್ರೆ ನಾವು ಹುಟ್ಟಿರಲಿಲ್ಲ. ಇವತ್ತು ನಾವು ಅವರ
ಅವರ ಒಂದು ಬುಕ್ಕನ್ನು, ಅವರು ಹೋರಾಟ ಮಾಡಿದ ಬುಕ್ಕನ್ನು ಬಿಡುಗಡೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದರೆ ನಾವು ಎಲ್ಲೋ ಒಂದು ಪುಣ್ಯ ಪಡೆದಿದ್ದೀವಿ ಅಂತ. ಈಗಾಗಲೇ ಪ್ರತಿ ವರ್ಷವೂ ಅವರ ಊರಲ್ಲಿ ಮತ್ತೆಲ್ಲ ಕಡೆನೂ ಅವರ ಪುಣ್ಯ ಅವರು ಹುಟ್ಟಿದಬ್ಬ ಆಚರಣೆ ಮಾಡ್ತಿದ್ರು. ಇವತ್ತು ನಮ್ಮ ಜಮ್ಗಾರ್ ಶಾಲೆಯಲ್ಲಿ ಮಕ್ಕಳ ಎದುರುಗಡೆ ನಮ್ಮ ಎಲ್ಲ ಪೋಷಕರು ಇವತ್ತು ಬರಬೇಕಿತ್ತು. ಯಾಕಂದರೆ ಒಂದು ತುಂಬ ಖುಷಿ ಆಗ್ತಿತ್ತು. ನಮ್ಮ ಪಕ್ಕದ ಊರಿನವರಾಗಿ ಅವರು ಇವತ್ತು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಇನ್ನೂ ಬೇರೆ ಬೇರೆ ಹುದ್ದೆಗಳು ತುಂಬ ಸಿಗಬೇಕಾಗಿತ್ತು. ಕಾರಣಾಂತರದಿಂದ ಈ ರಾಜಕೀಯ ಕಾರಣದಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ಆದರೆ ಇವತ್ತು ಗಣಪತಪ್ಪನವರು ಬರೀ ಹೋರಾಟಗಾರರಾಗಿ ಇಳಿಯೋದಲ್ಲಾಗಿತ್ತು, ಈ ನಾಡಿನ ಈ ರಾಜ್ಯದ CM ಆಗಿ ಇಳಿಬೇಕಿತ್ತು ಅವರು. ಯಾಕಂತ ಹೇಳಿದರೆ ಅಂಥ ಹೋರಾಟಗಾರರು ಇನ್ನೆಲ್ಲೂ ಸಿಗಲ್ಲ. ಈಗ ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ನಮ್ಮ ಗಣಪತಪ್ಪನವ್ರು ಇರ್ಬೋದು, ಈಗಾಗಲೇ ಹೋರಾಟ ಮಾಡುವ ಎಲ್ಲ ಮುಖಂಡರುಗಳು ಅವರ ಹೆಜ್ಜೆಯನ್ನು ನಾವು ತುಳಿದು ಅವರು ಹಾಕಿದ ಹೆಜ್ಜೆಯನ್ನು ತುಳಿಬೇಕು ನಾವು. ಯಾಕಂತ ಹೇಳಿದರೆ ನಾವು ಅವ್ರದ್ದೆಲ್ಲ ನಾವು ಕಲಿಯೋದು ಭಾರಿ ಇದೆ. ನಾವು ರಾಜಕಾರಣದಲ್ಲಿ ನಾವು ಎಲ್ಲಾದರೂ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ಬಿಟ್ಟರೆ ಇನ್ನು ತಿಳಿಯೋದು ತುಂಬ ಇದೆ. ಅವ್ರ ಬುಕ್ಕನ್ನು ನಾನು ಓದಲೇಬೇಕು. ಯಾಕಂತ ಹೇಳಿದರೆ ನಮ್ಮ ಟೀಚರ್ ಹೇಳಿದರು ಮಕ್ಕಳಿಗೆ, ಈಗ ಪಠ್ಯ ಪುಸ್ತಕದಲ್ಲಿ ಗಾಂಧೀಜಿದು ಬರುತ್ತೆ, ಬೇರೆ ಬೇರೆ ಎಲ್ಲರದ್ದು ಬರುತ್ತದೆ, ಆದರೆ ಇಂಥ ಮಾನ್ ವ್ಯಕ್ತಿಗಳದು ಪಠ್ಯ ಪುಸ್ತಕದ ಇಲ್ಲ. ನೀವೆಲ್ಲರೂ ಆ ಬುಕ್ಕನ್ನು ಓದಿದರೆ ನಿಮಗೆ ಮುಂದೆ ಈ ಹೋರಾಟದ ಮನೋಭಾವನೆ ಎಲ್ಲ ತಿಳುವಳಿಕೆಯೂ ಆ ಬುಕ್ಕಲ್ಲಿದೆ. ಇವತ್ತು ಎಷ್ಟು ಸಂತೋಷ ಆಗಿದೆ ಅಂತ ಹೇಳಿದರೆ ನಮ್ಮ ಜಮ್ಗಾರ್ ಶಾಲೆಯಲ್ಲಿ ನಾವು ಇವತ್ತು 100ನೇ ವರ್ಷದ ಅವರ ಜನ್ಮದಿನ ಆಚರಣೆ ಮಾಡೋದು ತುಂಬ ಸಂತೋಷ ಆಗಿದೆ. ಇದೇ ಕಾರ್ಯಕ್ರಮನ ಮುಂದೊಂದು ದಿನ ನಾವು ಇದೇ ಥರ ಎಲ್ಲ ಶಾಲೆಗಳಲ್ಲೂ ನಾವು ಆಚರಣೆ ಮಾಡಬೇಕು ಅನ್ನೋದು ಈ ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಎಲ್ಲ ಶಿಕ್ಷಕರಿಗೂ ಮನಗಾಣಬೇಕಂತ ನಾನು ಹೇಳೋನು. ನಮ್ಮ BO ಸಾಹೇಬರು ನೆಕ್ಸ್ಟು ಇಂಥ ಕಾರ್ಯಕ್ರಮಗಳನ್ನು ಎಲ್ಲ ಶಾಲೆಗಳಲ್ಲೂ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತಲೇ ನಮ್ಮ ತಾಲೂಕು ಮಟ್ಟದಲ್ಲಿ ಇದು ಕಾರ್ಯಕ್ರಮ ಆಚರಣೆ ಮಾಡಬೇಕು. ನಮ್ಮ ಹೋರಾಟ ಅಂದರೆ ಈಗ ನೋಡಿ, ಎಲ್ಲ ಕಾಗೋಡು ಸತ್ಯಾಗ್ರಹ ಹೋರಾಟ ಇವರೆಲ್ಲರೂ ಕಂಡವರು, ನಾವಂತೂ ಕಂಡವರಲ್ಲ, ನಾವು ಕೇಳಿದವರು. ಅವತ್ತಿನ ಹೋರಾಟ ಮಾಡದೆ ಹೋಗಿದರೆ ನಮಗೆ ಒಂದೊಂದು ಇಂಚು ಭೂಮಿನೂ ಇರಲಿಲ್ಲ. ನಾವು ಬೇರೆಯವ್ರ ಬಗ್ಗೆ ನಾನೇನು ಮಾತಾಡಲ್ಲ, ಅವ್ರ ಹೋರಾಟದ ಬಗ್ಗೆ ಮಾತಾಡ್ತೀನಿ. ಅವ್ರ ಹೋರಾಟದ ಫಲ ಇವತ್ತೇನಾದರೂ ನಮ್ಮ ಮನೆಯಲ್ಲಿ 1 ಎಕರೆ 2 ಎಕರೆ 3 ಎಕರೆ ನಾವೇನಾದ್ರು ಉಳಿಲಿಕ್ಕೆ ಒಂದು ಜಾಗ ಇದೆ, ಒಂದು ಹಕ್ಕುಪತ್ರ ಸಿಕ್ಕಿದೆ ಅಂತ ಹೇಳಿದರೆ ಗಣಪತಪ್ಪನವ್ರ ಮೊದಲ ರೂವಾರಿ, ಆಮೇಲೆ ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪನವ್ರಂಥ ನಾಯಕರಿಂದ ನಮಗೆ ಈ ತಾಲೂಕಲ್ಲಿರ್ಬೋದು, ಹೊಸನಗರ, ಸೊರಬ, ಈ ಶಿವಮೊಗ್ಗ ಜಿಲ್ಲೆಗೆ ಒಂದು ಶಕ್ತಿ, ಇಡೀ ಇದೇ ಶಕ್ತಿ ಈ ರಾಜ್ಯ, ಇಡೀ ದೇಶದಲ್ಲಿ ಈ ಶಕ್ತಿ ತುಂಬಿದೆ. ಇವತ್ತು ನಾನು ಕೆಲವೊಬ್ಬರು ಮಾತಾಡ್ಬೇಕಾದ್ರೆ ಕೇಳ್ತಾ ಇರ್ತೀನಿ, ನಾನು ಗಣಪತಪ್ಪನವ್ರು ನಮಗೆ ಭಾರಿ ಹತ್ತಿರ ಯಾಕಂದರೆ ಅವರ ಮನೆಯವರು, ನಮ್ಮ ಗಣಪತಪ್ಪನವ್ರು ನಮ್ಮ ಮನೆಯವರಿಗೂ ನಮಗೂ ಭಾರಿ ಹತ್ತಿರ. ಅಲ್ಲಿ ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಅವ್ರು ಯಾವಾಗಲೂ ಹೋಗ್ತೀವಿ. ನಮ್ಮ ಮನೆಯವರು ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ಅಜ್ಜೋರು. ಈಗಲೂ ಅವ್ರ ಮನೆಗೆ ಹೋದರೆ ನಾನು ನಮ್ಮ ಮನೆಯವ್ರನ್ನೇ ಕೇಳೋದು, ಅಮ್ಮ ಮನೆಯವ್ರು ಚೆನ್ನಾಗಿದ್ದಾರ ಅಂತೇಳಿ, ಏನೇ ವಯಸ್ಸಾಳ ಕೇಳ್ತಾ ಇರ್ತಾರೆ. ಅಂಥ ಬಾಂಧವ್ಯ ನಾವು ಹೊಂದಿದ್ದೀವಿ. ಯಾಕಂತ ಹೇಳಿದರೆ ಅವರ ಮನೋಭಾವನೆ ಆ ರೀತಿ ಇತ್ತು. ಎಷ್ಟು ಅವರು ನಡ್ಕೊಂಡು ಹೋದರೆ ಒಂದು ನೋಡಬೇಕು, ಗಣಪತಪ್ಪನವ್ರು ನೋಡಬೇಕು ಅನ್ನೋ ಭಾವನೆಗಳು ನಮಗೆಲ್ಲ ಬರ್ತಿತ್ತು. ಅದೇ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾ, ನನಗೆ ಇಂಥ ಮಕ್ಕಳ ಎದುರುಗಡೆ, ಇಂಥ ಎಲ್ಲ ಮುಖಂಡರುಗಳ ಎದುರುಗಡೆ ನಮ್ಮ ಗಣಪತಪ್ಪನವರ 100ನೇ ಜನ್ಮದಿನ ಆಚರಣೆ ಮಾಡಲಿಕ್ಕೆ ನನಗೂ ಇವತ್ತು ಸಿಕ್ಕಿದೆಯಲ್ಲ, ನನಗೆ ನಮ್ಮ ತಂದೆ ತಾಯಿ ಮಾಡಿಕೊಟ್ಟ ಪುಣ್ಯ. ಇಲ್ಲಿನ ಜನರುಗಳು ಆರಿಸಿದಕ್ಕಾಗಿ ನನಗೆ ಈ ನಮ್ಮ ಜಮ್ಗಾರ್ ಬೆಳಲ್ಮಕ್ಕಿ ಜನರು ನನಗೆ ಆಶೀರ್ವಾದ ಮಾಡಿದರು. ಅವ್ರದ್ದು ಒಂದು ಋಣದಿಂದ ನಾನು ಇವತ್ತು ಗಣಪತಪ್ಪನವ್ರದ ಹುಟ್ಟಿದಬ್ಬವನ್ನು ಆಚರಣೆ ಮಾಡಲಿಕ್ಕೆ, ನನಗೆ ಈ ದೀಪ ಬೆಳಗಲಿಕ್ಕೆ ಅವರೂ ಕಾರಣ. ಈಗ ಏನಂತ ಹೇಳಿದ್ರೆ, ನಾನು ಈಗ ನಿನ್ನೆ ಹೇಳಿದರು, ನಮ್ಮ ವೈಶಾಳು ಫೋನ್ ಮಾಡಿದರು, ನಮ್ಮ ಶಿವರಾಮಣ್ಣ ಎಲ್ಲ ಫೋನ್ ಮಾಡಿದರು, ಇಲ್ಲ ಗಣಪತಪ್ಪ ಅಜ್ಜವ್ರದ್ದು ಇವತ್ತು ಹುಟ್ಟಿದಬ್ಬ ಇದೆ, ಅಲ್ಲಿ ಎದುರುಗಡೆ ಕೆಸರಾಗ್ತಾಯಿದೆ ಅಂದರು. ನನಗೆ ಈ ಮಳೆಗಾಲದಲ್ಲಿ ಎಲ್ಲ ಕಡೆ ಸುತ್ತರಿಯೋದ್ರ ಓಕೆ ತಾತನಿಗೆ ನೀವೆಲ್ಲರೂ ನಿಮ್ಮ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸಬೇಕು. ನಾನು ಹೇಳ್ದಂಗೆ ಹೇಳ್ತೀರಾ? ಹಾಂ? ಡಾಕ್ಟರ್ H. ಗಣಪತಿಯಪ್ಪ ಸ್ವಾತಂತ್ರ್ಯ ಹೋರಾಟಗಾರರು, ಕಾಗೋಡು ರೈತ ಚಳವಳಿಯ ರೂವಾರಿಗಳು, ವಡ್ನಾಲ ಗ್ರಾಮದಲ್ಲಿ ಜನ್ಮದಿನೋತ್ಸವಕ್ಕೆ ಮಕ್ಕಳಾದ ನಾವು ಗೌರವಪೂರ್ವಕವಾಗಿ ನಮ್ಮ ನಮನವನ್ನು ಸಲ್ಲಿಸುತ್ತೇವೆ. ಭರವಸೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ
ಹಾಗೆ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ಬಂದು ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯರ ಹತ್ರ ಈ ವಿಷಯನ ಚರ್ಚೆ ಮಾಡಿದೆ. ಅವರು ತುಂಬಾ ಖುಷಿಯಿಂದ ಅವರ ಶಿಕ್ಷಕರಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಈ ಮಕ್ಕಳ ಎದುರಲ್ಲಿ SDMC ಅವರು ಮತ್ತೆ ಈ ಶಾಲೆ ನಿಮಗೆ ನಮ್ಮ ಕುಟುಂಬದ ಪರವಾಗಿ ವಿಶೇಷವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಇಂಪಾರ್ಟೆಂಟ್ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಆವಾಗ ಈ ಭಾಗದ ಪುರಸಭಾ ಸದಸ್ಯರಾದ ಗಣಪತಿಯವರನ್ನ ಮಂಡಗಳ ಗಣಪತಿಯವರನ್ನ ನಾವು ಫೋನ್ ಮೂಲಕನೇ ಸಂಪರ್ಕ ಮಾಡಿ ಕೇಳಿದ್ವಿ ಬರಬೇಕು ಕಾರ್ಯಕ್ರಮ ಇದೆ ಅಂತ. ಅವರು ಕೂಡ ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ SNC ಅಧ್ಯಕ್ಷರು ಶಿವರಾಮ್ ಅವರಿಗೂ ಕೂಡ ನಾವು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸ್ನೇಹಿತ ಗಣಪತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ವೇದಿಕೆಯಲ್ಲಿ ಅವರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನನ್ನವರ ಸ್ನೇಹಿತರು ಅವರು ಕೂಡ ವೇದಿಕೆಯಲ್ಲಿ ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಉಮೇಶಣ್ಣ ಇದ್ದಾರೆ ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಹಿರಿಯರಾದಂಥ ನಾರಾಯಣ ಇದ್ದಾರೆ ವೇದಿಕೆಯಲ್ಲಿ ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೃದು ಮಕ್ಕಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಶಿಕ್ಷಕ ವೃಂದದವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರಾದಂತಹ ನನ್ನ ಸ್ನೇಹಿತರಾದ ಶಶಿ ಮತ್ತೆ ಧರ್ಮರಾಜ್ ಅವರು ಆಗಮಿಸಿದರೆ ನಿಮಗೂ ಕೂಡ ಅಭಿನಂದನೆ ತಿಳಿಸ್ತಾ ಈ ಅಭಿನಂದನಾ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.